ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟೆ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ವಾರ್ಡ್ ನಂಬರ್ 6ರಲ್ಲಿ ಅರಳದಿನ್ನಿ ಗ್ರಾಮದಲ್ಲಿ ಹಲವಾರು ಸಮಸ್ಯೆ ಕಂಡುಬರ್ತಿದೆ. ಕುಡಿಯುವ ನೀರಿಗಾಗಿ 2 ಫಿಲ್ಟರ್ ನೀರಿನ ಸಾಧನ ಅಳವಡಿಸಿದರೂ ಅವುಗಳ ಚಾಲ್ತಿಯಲ್ಲಿಲ್ಲ. ರಸ್ತೆಗಳ ಮೇಲೆ ನೀರಿನ ವಾಲ್ಗಳ ಮುಖಾಂತರ ಚರಂಡಿ ನೀರು ಹರಿದು ಬರ್ತಿದೆ. ರಾಶಿ ರಾಶಿ ಕಸದ ರಾಶಿಗಳು ಕಾಣಬಹುದಾಗಿದೆ. ಮಹಿಳೆಯರಿಗೆ ಶೌಚಾಲಯಗಳು ಇಲ್ಲದಂತಾಗಿದೆ. ಈ ಎಲ್ಲಾ ಸಮಸ್ಯೆಗಳು ಸದಸ್ಯರಿಗೆ ತಿಳಿಸಿದ್ರೂ ಯಾವುದೂ ಪ್ರಯೋಜನವಾಗಿಲ್ಲ. ನೀರ ಭಾಳ ಹೊಲಸದವ್ರಿ, ಕಂಡಪಟ್ಟಿ ಹೊಲಸ ನೀರು ಬರ್ತೈತಿ. ಹೊಳ್ಳಿ ಎಲ್ಲ ನೀರು ಹೊಳ್ಳಿ ಟಾಕಿಗೆ ಜಗ್ತೈತಿ. ಕಂಡಪಟ್ಟಿ ಜ್ವರ ಊರಾಗ ತುಂಬೈತ್ರಿ. ಇದು ನೀರು ಕಂಡಪಟ್ಟಿ ಕೆಟ್ಟ ಹೊಲಸಾಗೈತಿ. ಟಾಕಿ ಇದು ಬಂದ್ ಆಗೈತಿ. ಫಿಲ್ಟರ್ ನೀರಿಂದ ಬಂದ್ ಬಿದ್ದು ಮತ್ತ 6 ತಿಂಗಳಾತು. ಟಾಕಿ ತೊಳೆದಿಲ್ರಿ, ಅದು ಒಂದು 4 ವರ್ಷ ಆತು. ಹೊಳಿ ನೀರು ಡೈರೆಕ್ಟ್ ಬಂದ್ ಬೀಳ್ತಾವು. ನಮಗೇನು ಸುಖ ಇಲ್ಲ. ಮಕ್ಕಳು ಮರಿ ಜಡ್ಡಿಲೆ ಬಿದ್ದೆವು. ಈಗ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ತಿಳಿಸಿರೇನ್ರಿ ಅದನ್ನ? ಅವ್ರಿಗೆ ಎಲ್ಲಾರ್ಗಿ ಹೇಳೇವ್ರಿ. ರಾತ್ರಿ ಹಚ್ಚಿ ಹೇಳೇವ್ರಿ. ಹೊಲಸು ಬಂತು, ನೀರಿಂದ ಬಂತು, ಯಾರು ಬಂದಿಲ್ಲ. ವಾಟರ್ ಮ್ಯಾನ್ಗೆ ಹೇಳೇವು. ಅವ್ರೇನು ಅದನ್ನ ವಿಚಾರ ಮಾಡಿಲ್ರಿ ನಮ್ಮ ಮಾತ. ಸಮಸ್ಯೆ ಬಗ್ಗೆ ಹರ್ದಿಲ್ಲ ಅಂದಂಗ ಏನಿಲ್ರಿ. ಅವ್ರು ಯಾರು ಹಳ್ಳೆ ನೋಡಿಲ್ರಿ ಪಂಚಾಯತಿ ಅವ್ರು. ಹಾಗೂ ಅರಳದಿನ್ನಿ ಗ್ರಾಮಸ್ಥರು ಆಲಮಟ್ಟೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ರೂ ಯಾವುದೂ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆಲಮಟ್ಟಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ಬೇಸರವುಂಟು ಮಾಡಿದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಮಾತನಾಡಿರುವ ಅರಳದಿನ್ನಿ ಗ್ರಾಮಸ್ಥರಾದ ಬಸವರಾಜ್ ಕೊಳ್ಳರ್, ಲಕ್ಷ್ಮಣ್ ತಿಪ್ಪನ್ ಕೊಳ್ಳರ್, ಧರ್ಮಯ್ಯ ಹಿರೇಮಠ್, ನಂತರ ರೇಣುಕಾ ಕೊಳ್ಳರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅರಳದಿನ್ನಿ ನಗರ ಅಧ್ಯಕ್ಷರು ಆಗಿರುವ ಚಂದ್ರವ್ವ ತೆಲಗಿ ಈ ಸಮಸ್ಯೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಿನ ಮೆಂಬರ್ಗಳು ಏನದಾರ ಒಂದು ಸ್ವಚ್ಛತಾ ಮಾಡಂಗಿಲ್ಲ, ಏನೂ ಇಲ್ಲ. ಅವ್ರು ಹೇಳಿದ್ರೆ ನನಗೇನು ಗೊತ್ತು ನಿನಗೇನು ಗೊತ್ತು ಅಂತಾರೆ. ಈ ಫಿಲ್ಟ್ರ್ ನೀರು ನಮ್ಮ ಊರೊಳಗಾಗಿ 2 ವರ್ಷ ಇದು ಎರಡು ವರ್ಷ ಆಯ್ತು ಬಂದಾಗಿ. ಇದು ಇನ್ನೂ ತನಕ ಯಾರೋ ಕಣ ತೆರೆದಿಲ್ಲ. ಇದಕ್ಕೆ ನೀರು ತುಂಬ್ಕೊಂಬರ್ಬೇಕಪ್ಪ ಅಂದ ನಾವು ಆಲ್ಮಟ್ಟಿ ಸರ್ಕಲ್ಗೆ ಹೋಗಿ ರಾಮಲಿಂಗೇಶ್ವರ ಗುಡಿ ಹತ್ರ ಆಲ್ಮಟ್ಟಿ ಸರ್ಕಲ್ದಾಗ ಐತಿ ಫಿಲ್ಟ್ರ್ ನೀರು. ಅಲ್ಲಿ ಹೋಗಿ ತುಂಬ್ಕೊಂಬರ್ಬೇಕು. ಅರಳದಿನ್ನಿ ಊರ್ಲಿಂದ ಹೋಗಿ ಹೊಳೆ ಬರ್ಬೇಕಂದ್ರೆ 6 ಕಿಲೋಮೀಟ್ರ್ ಆಗುತ್ತೆ ರನ್ನಿಂಗ್. ಅದು ಊರಂದ ಬಿಟ್ಟು ಮತ್ತೆ ಅಲ್ಲಿ ಹೋಗಿ ತುಂಬ್ಕೊಂಬರ್ಬೇಕಪ್ಪ ಅಂತಂದ್ರೆ ನಮ್ಗೆ ಅರಳದಿನ್ನಿಯವ್ರಿಗೆ ಏನೂ ಸೌಲಭ್ಯನೇ ಇಲ್ಲಿ. ಬಂದಾಗಿ 2 ವರ್ಷ ಆತ್ರಿ ಫಿಲ್ಟರ್ ಬಂದಾಗಿ. 2 ವರ್ಷದಿಂದ ನಾವು ಸರ್ಕಲ್ಗೆ ಹೋಗೋದು ತುಂಬ್ಕೊಂಬರೋದು ನೀರು ತುಂಬ್ಕೊಂಬರೈತೆ. ಮತ್ತು ನಮ್ಮ ಊರೊಳಗೆ ಈಗ ಹೊಸ ನೀರು ಬಂದೈತಿ, ಅದೇ ನೀರು ಡೈರೆಕ್ಟಾಗಿ ಬಿಡ್ತಾರೆ. ಈಗ ಹುಡುಗರಿಗೆ ಆ ಟಾಕಿ ತೊಳೆಯಂಗಿಲ್ಲ ಮತ್ತು ಏನೂ ಇಲ್ಲ. ಮತ್ತು ಮಲೇರಿ ಇವು ಎಲ್ಲ ಬರಾಗ್ತಾವೆ. ಮಲೇರಿಯಾ ಆಫೀಸರ್ ಅಧಿಕಾರಿಗಳು ಬಂದು ನಮ್ಮ ಊರೊಳಗೆ ಏನೂ ಟೆಸ್ಟಿಂಗ್ ಮಾಡಿಲ್ಲ. ಅಂದ್ರೆ ಯಾವುದೇ ಅಧಿಕಾರಿ ಬಂದಂಗಿಲ್ರಿ? ಯಾವ ಅಧಿಕಾರಿ ಬಂದಿಲ್ರಿ ಇನ್ನೂ ತನಕ. ಅದು ಪೈಪ್ ಹೊಡೋದು ಮತ್ತು ಲೇಡೀಸ್ ಟಾಯ್ಲೆಟ್ ಇದ್ರಾಗ ಹೋಗಿ 2 ಮಿಕ್ಸಿಂಗ್ ಆಗಿ ಅದು ಊರೊಳಗೆ ಹೊಂಟ್ಬಿಟ್ಟೈತ್ರಿ ನೀರು. ಈ ದೇವಸ್ಥಾನ ಸುತ್ತಲೇ ಎಲ್ಲ ಗಲೀಜು ಭಾಳ ಐತಿ. ಫಿಲ್ಟರ್ ನೀರು ಇಟ್ಟಾರ ಒಂದು ಬಾದ್ ಆಗೈತಿ. ಮತ್ತು ಇಲ್ಲಿ ಯಾರು ಹೇಳಿದ್ರು, ನೀನು ಅಧ್ಯಕ್ಷ ಅವ್ರಿಗೆ ಎಲ್ಲರೂ ಬಂದಿದ್ರು ಹೇಳಿದ್ರು, ಒಬ್ಬರು ಅದು ಕಿವ್ಯಾಗ ತೊಗೊಲಿಲ್ಲ. ಮತ್ತು ಹಿಂಗಾದ್ರೆ ಅದು ಮಲೇರಿಯಾ ಆಗಿ ಅದು ಆಗಿ ಇದು ಆಗಿ ಅಂತೇಳಿ ಹುಡ್ರು ಜಡ್ಡಿಲಿ ಬಿದ್ದಾವು, ಕೆಮ್ಮಕತ್ತಾರ, ನೆಗಡಿ ಐತಿ. ಮತ್ತು ಹಿಂಗಾಕ್ಯಾರ ಒಬ್ಬರು ಇತ್ತಾಗ ಯಾರು ಎನ್ಕ್ವೈರಿ ಮಾಡೋವಲ್ರು. ಇದಕ್ಕೆ ಹೆಂಗೆ ಅದಕ್ಕೆ ಏನಾರ ಆಧಾರ ಐತೋ ಇಲ್ಲ, ಯಾರು ಬಂದು ಕೇಳ್ತಾರೋ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ನಮ್ಗೆ. ಹೊಳಿಲಿಂದ ನೀರು ಬರ್ತೈತಿ, ಅವು ಸುಡೋ ನೀರು ಕುಡಿದ್ಗಳನ್ನ ಅದು ಜಡ್ಡು ಬರ್ತೈತಿ. ಹಿಂಗಾಗಿ ಮತ್ತು ಅವಕ್ಕೆ ಏನು ಪರಿಹಾರ ಐತೋ ಇಲ್ಲ. ವರದಿ ರಾಜು ಭಜಂತ್ರಿ. ಎಲ್ಲ ಹಾಳಾಗಿ ಹೋಗೈತ್ರಿ ಅದು.